ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ನಾವು ಮಲ್ಲಿಗೆ ಗಿಡಗಳನ್ನು ನಟ್ಟ ನಂತರ ಯಾವಾಗ ಅದರಲ್ಲಿ ಹೂವು ಆಗ್ತದೆ, ಹೆಚ್ಚಿಗೆ ಯಾವಾಗ ಹೂವು ಆಗ್ತದೆ ಅಂತ ಕಾಯ್ತಾ ಇರ್ತೇವೆ. ಹೂವು ಆದ ನಂತರ ಅದು ಸೈಜಲ್ಲಿ ತುಂಬ ಚಿಕ್ಕದಾಗಿದ್ದರೆ ತುಂಬಾ ಬೇಸರ ಆಗುವುದು ಉಂಟು. ನಮ್ಮ ಗಿಡಗಳಲ್ಲಿ ಚಿಕ್ಕ ಚಿಕ್ಕ ಸೈಜ್ನ ಹೂವು ಆದಾಗ ನಮಗೆ ಅದನ್ನು ಗಿಡದಿಂದ ತೆಗೆಲಿಕ್ಕೂ ಕಷ್ಟ ಆಗ್ತದೆ, ಹಾಗೆ ಕಟ್ಟಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಹಾಗೆ ಒಂದು ಚೆಂಡು ಹೂವಿನಲ್ಲಿ ನಮಗೆ ಹೆಚ್ಚಿಗೆ ಹೂವನ್ನು ಹಾಕಿ ಕಟ್ಟಬೇಕಾಗ್ತದೆ. ಗಿಡದಲ್ಲಿ ಮೊಗ್ಗುಗಳು ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ, ಇದಕ್ಕೆ ಯಾವ ಫರ್ಟಿಲೈಸರ್ ಅನ್ನ ಹಾಕಬೇಕು ಅಂತ ಕಮೆಂಟ್ನಲ್ಲಿ ಒಬ್ರು ಕೇಳಿದ್ರು. ಆ ಕಮೆಂಟ್ಗೆ ನಾನು ಆನ್ಸರ್ ಮಾಡುವ ಮೊದಲೇ ಒಬ್ರು ಬೋನ್ ಪೌಡರ್ ಅನ್ನ ಗಿಡದ ಬುಡಕ್ಕೆ ಹಾಕಿದಾಗ ಹೂವಿನ ಗಾತ್ರ ದೊಡ್ಡದಾಗಿ ಬರ್ತದೆ ಅಂತ ಅವರು ಸಜೆಷನ್ ಅನ್ನ ಕೊಟ್ಟರು. ನಿಮಗೆ ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ರು ಇದನ್ನ ಯಾವ ಪ್ರಮಾಣದಲ್ಲಿ ಹಾಕಬೇಕು, ಯಾವಾಗ ಹಾಕಬೇಕು ಅಂತ ಕೇಳಿದ್ರು. ಈ ರೀತಿಯ ಯಾವುದೇ ಒಂದು ಫರ್ಟಿಲೈಸರ್ ಅನ್ನ ನಮಗೆ ಇಷ್ಟ ಬಂದಂತೆ ನಾವು ಹಾಕಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಅದರದೇ ಆದ ಒಂದು ಪ್ರಮಾಣದಲ್ಲಿ ನಾವು ಹಾಕಬೇಕಾಗ್ತದೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸೋಣ ಅಂತ ಈ ವಿಡಿಯೋವನ್ನ ಮಾಡಿದ್ದೇನೆ. ಬೋನ್ ಮೀಲ್ ಪೌಡರ್ ಫರ್ಟಿಲೈಸರ್ ಆಗಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಇದನ್ನ ಯಾವ ಪ್ರಮಾಣದಲ್ಲಿ ಗಿಡಗಳಿಗೆ ಹಾಕಬೇಕು, ಎಷ್ಟು ದಿನಗಳಿಗೊಮ್ಮೆ ಹಾಕಬೇಕು ಅನ್ನೋದರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ದೇನೆ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಈ ಬೋನ್ ಮೀಲ್ ಪೌಡರ್ ಅಂದ್ರೆ ಏನು, ಅದನ್ನು ಯಾವ ರೀತಿಯಲ್ಲಿ ತಯಾರಿಸ್ತಾರೆ ಅಂತ ತಿಳಿದುಕೊಳ್ಳೋಣ. ಸತ್ತ ಪ್ರಾಣಿಗಳ ಮೂಳೆಗಳನ್ನು ಬೇಯಿಸಿ ಅದನ್ನು ಪುಡಿ ಮಾಡ್ತಾರೆ, ಅದೇ ಬೋನ್ ಮೀಲ್ ಪೌಡರ್ ಅಂತ ಹೇಳ್ತಾರೆ. ಅದು ಕೆಲವು ಕಡೆ ಒರಟಾಗಿ ಸಿಗ್ತದೆ, ಇನ್ನು ಕೆಲವು ಕಡೆ ನಯವಾದ ಒಂದು ಪೌಡರ್ ಕೂಡ ಸಿಗ್ತದೆ. ಈ ರೀತಿಯಾಗಿ ಎರಡು ವೆರೈಟಿಯಲ್ಲಿ ನಮಗೆ ಈ ಬೋನ್ ಮೀಲ್ ಪೌಡರ್ ಸಿಗ್ತದೆ. ಇದು ಕೆಮಿಕಲ್ ಫರ್ಟಿಲೈಸರ್ ಅಲ್ಲ, ಆರ್ಗ್ಯಾನಿಕ್ ಫರ್ಟಿಲೈಸರ್, ಅಂದರೆ ಸಾವಯವ ಕೃಷಿಗೆ ಸೂಕ್ತವಾಗಿದೆ ಅಂತ ಹೇಳಬಹುದು. ಇದರಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿದೆ, ಸಾರಜನಕ, ರಂಜಕ, ಕ್ಯಾಲ್ಸಿಯಂ ಎಲ್ಲವೂ ಕೂಡ ಒಳಗೊಂಡಿದೆ ಅಂತಲೇ ಹೇಳಬಹುದು. ಇದನ್ನು ನಾವು ಎಲ್ಲ ರೀತಿಯ ಹೂವು, ಹಣ್ಣು ಹಾಗೆ ತರಕಾರಿ ಗಿಡಗಳಿಗೆ ಹಾಕಬಹುದು. ಚಿಕ್ಕ ಗಿಡದಿಂದ ಹಿಡಿದು ದೊಡ್ಡ ಮರಗಳಿಗೂ ಕೂಡ ಈ ಫರ್ಟಿಲೈಸರ್ ಅನ್ನು ನಾವು ಹಾಕಬಹುದು. ಈ ಬೋನ್ ಮೀಲ್ ಪೌಡರ್ ನಮಗೆ ನರ್ಸರಿಯಲ್ಲಿ ಸಿಗ್ತದೆ, ಹಾಗೆ ಫರ್ಟಿಲೈಸರ್ ಶಾಪ್ಗಳಲ್ಲಿ ಸಿಗ್ತದೆ, ಅಲ್ಲದೆ ಆನ್ಲೈನ್ನಲ್ಲೂ ಕೂಡ ನಾವು ಇದನ್ನು ಪರ್ಚೇಸ್ ಮಾಡಬಹುದು. ನನಗೆ ತಿಳಿದಿರುವ ಪ್ರಕಾರ ಇದರ ಬೆಲೆ ಸಾಧಾರಣವಾಗಿ 150ರಿಂದ 200 ರೂಪಾಯಿ ಒಳಗಡೆ ಇರ್ತದೆ. ಬೋನ್ ಮೀಲ್ ಪೌಡರ್ ಅನ್ನ ಗಿಡದ ಬುಡಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂದ್ರೆ, ಒಂದು ಗಿಡಕ್ಕೆ 1 ಸ್ಪೂನ್ನಷ್ಟು ಮಾತ್ರ ಹಾಕಿದ್ರೆ ಸಾಕಾಗ್ತದೆ. ಸ್ವಲ್ಪ ದೊಡ್ಡ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಅಂದ್ರೆ 1.5 ಸ್ಪೂನ್ನಷ್ಟು ಹಾಕಬಹುದು. ಚಿಕ್ಕ ಚಿಕ್ಕ ಗಿಡಗಳಿಗೆ ನಾವು 1 ಸ್ಪೂನ್ನಷ್ಟು ಮಾತ್ರ ಗಿಡದ ಬುಡಕ್ಕೆ, ಅಂದ್ರೆ ನಾವು ಸುತ್ತಲೂ ಸ್ವಲ್ಪ ಹೊಂಡದ ರೀತಿಯಲ್ಲಿ ಮಾಡಿಕೊಂಡು, ಅಂದ್ರೆ ಮಣ್ಣನ್ನು ಸ್ವಲ್ಪ ತೆಗೆದು ನಂತರ ಅದರಲ್ಲಿ ಈ ಬೋನ್ ಮೀಲ್ ಪೌಡರ್ನ ಹಾಕಿ ಪುನಃ ಮಣ್ಣನ್ನು ಮುಚ್ಚಬೇಕಾಗ್ತದೆ. ಅಥವಾ ಸ್ವಲ್ಪ ಮಣ್ಣಿನೊಂದಿಗೆ ಈ ಬೋನ್ ಮೀಲ್ ಪೌಡರ್ ಅನ್ನ ಮಿಕ್ಸ್ ಮಾಡಿಕೊಂಡು ಗಿಡದ ಬುಡಕ್ಕೆ ಹಾಕಬೇಕಾಗ್ತದೆ. ಯಾಕಂದ್ರೆ ಬೋನ್ ಮೀಲ್ ಪೌಡರಿಗೆ ಸ್ವಲ್ಪ ಸ್ಮೆಲ್ ಇರ್ತದೆ, ಇದರಿಂದ ನಾಯಿ, ಬೆಕ್ಕುಗಳು ಬಂದು ಗಿಡದ ಬುಡದಲ್ಲಿ ಸ್ವಲ್ಪ ಅಗೆಯಬಹುದು ಅಥವಾ ಏನಾದರೂ ಒಂದು ತೊಂದರೆಯನ್ನ ಮಾಡಬಹುದು. ಇದರಿಂದ ಗಿಡಗಳಿಗೂ ಕೂಡ ಸ್ವಲ್ಪ ತೊಂದರೆ ಆಗ್ತದೆ. ಹಾಗಾಗಿ ನಾವು ಗಿಡದ ಬುಡಕ್ಕೆ ಈ ಬೋನ್ ಮೀಲ್ ಪೌಡರ್ ಅನ್ನ ಹಾಕುವಾಗ ಸ್ವಲ್ಪ ಮಣ್ಣನ್ನು ತೆಗೆದು ನಂತರ ಈ ಬೋನ್ ಮೀಲ್ ಪೌಡರ್ ಅನ್ನ ಹಾಕಿ ನಂತರ ಮಣ್ಣನ್ನು ಮುಚ್ಚಬೇಕು. ಅಥವಾ ಬೇರೆ ಒಂದು ಮಣ್ಣಿಗೆ ಈ ಬೋನ್ ಮೀಲ್ ಪೌಡರ್ ಅನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಗಿಡದ ಬುಡಕ್ಕೆ ಹಾಕಬಹುದು. ನಾವು ಹಾಗೆಯೇ ಮೇಲ್ಗಡೆ ಈ ಬೋನ್ ಮೀಲ್ ಪೌಡರ್ ಅನ್ನ ಹಾಕಿ ಇಟ್ಟರೆ ಯಾವುದೇ ಒಂದು ಪ್ರಾಣಿಗಳಿಂದ ಗಿಡಗಳಿಗೆ ಸ್ವಲ್ಪ ಹಾನಿ ಉಂಟಾಗಬಹುದು. ಹಾಗಾಗಿ ಈ ಬೋನ್ ಮೀಲ್ ಪೌಡರ್ ಮೇಲ್ಭಾಗದಲ್ಲಿ ಕಾಣದಂತೆ ಮಣ್ಣನ್ನು ಮುಚ್ಚಲೇಬೇಕಾಗ್ತದೆ. ಹಾಗೆ ನಾವು ಡೈರೆಕ್ಟ್ ಆಗಿ ಈ ಬೋನ್ ಮೀಲ್ ಪೌಡರ್ ಅನ್ನ ಹಾಕುವುದಲ್ಲದೆ ನೀರಿನಲ್ಲಿ ಮಿಕ್ಸ್ ಮಾಡಿಯೂ ಕೂಡ ಗಿಡಗಳಿಗೆ ಹಾಕಬಹುದು. 1 ಲೀಟರ್ ನೀರಿಗೆ 1 ಸ್ಪೂನ್ನಷ್ಟು ಈ ಬೋನ್ ಮೀಲ್ ಪೌಡರ್ ಅನ್ನ ಮಿಕ್ಸ್ ಮಾಡಿಕೊಂಡು ಗಿಡದ ಸುತ್ತಲೂ ಹಾಕಬಹುದು. ಈ ಬೋನ್ ಮೀಲ್ ಪೌಡರ್ ಅನ್ನುವುದು ತುಂಬಾನೇ ಹಾರ್ಡ್ ಆಗಿರ್ತದೆ, ತುಂಬಾ ಸಾಫ್ಟ್ ಆಗಿರುವುದಿಲ್ಲ. ಹಾಗಾಗಿ ನಾವು ಗಿಡದ ಬುಡಕ್ಕೆ ಹಾಕಿದ ಕೂಡಲೇ ಅದು ಹೀರಿಕೊಳ್ಳುವುದಿಲ್ಲ. ಅದು ಮಣ್ಣಿನಲ್ಲಿ ಬೆರೆಯಲು ಸ್ವಲ್ಪ ಸಮಯ ಬೇಕಾಗ್ತದೆ. 1 ತಿಂಗಳು ಆಗಬಹುದು, 2 ತಿಂಗಳು ಕೂಡ ಆಗಬಹುದು. ಹಾಗಾಗಿ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕುವುದರಿಂದ ಗಿಡಗಳು ಬೇಗನೆ ಇದನ್ನ ಹೀರಿಕೊಳ್ಳಬಹುದು. ಬೇರೆ ಫರ್ಟಿಲೈಸರ್ಗಳ ರೀತಿಯಲ್ಲಿ ಇದು ಅಷ್ಟು ಬೇಗನೆ ಇದರ ರಿಸಲ್ಟ್ ಅನ್ನು ತೋರಿಸುವುದಿಲ್ಲ, ಸ್ವಲ್ಪ ನಿಧಾನವಾಗಿ ಇದರ ರಿಸಲ್ಟ್ ಅನ್ನು ತೋರಿಸ್ತದೆ. ನಾವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕಿದಾಗ 2-3 ದಿನದಲ್ಲಿ ಅದರ ರಿಸಲ್ಟ್ ನಮಗೆ ಗೊತ್ತಾಗ್ತದೆ. ಆದರೆ ಈ ಬೋನ್ ಪೌಡರ್ ಅನ್ನ ಹಾಕಿದಾಗ ಸಾಧಾರಣ 1 ತಿಂಗಳ ನಂತರವೇ ಇದರ ಒಂದು ರಿಸಲ್ಟ್ ಗೊತ್ತಾಗ್ತದೆ ಅಂತ ಹೇಳಬಹುದು. ಹೂವಿನ ಗಾತ್ರದಲ್ಲಿ ಇರಬಹುದು, ಹೂವಿನ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿರಬಹುದು, ಅಥವಾ ಬೆಳವಣಿಗೆಯಲ್ಲಿ ಇರಬಹುದು. ಈ ರೀತಿಯಾಗಿ ಬದಲಾವಣೆ ನಮಗೆ ಗೊತ್ತಾಗ್ತದೆ. ಈ ಬೋನ್ ಮೀಲ್ ಪೌಡರ್ ಅನ್ನು ನಾವು ಗಿಡಗಳಿಗೆ ಹಾಕಿದಾಗ ಗಿಡಗಳು ಮೇಲಿನಿಂದ ಬೆಳೆಯುವುದಲ್ಲದೆ ಗಿಡದ ಬೇರುಗಳು ಕೂಡ ತುಂಬಾನೇ ಚೆನ್ನಾಗಿ ಬೆಳೀತದೆ.
ಗಿಡಗಳಲ್ಲಿನ ಬೇರುಗಳ ಒಳ್ಳೆಯ ರೀತಿಯ ಒಂದು ಬೆಳವಣಿಗೆಯಿಂದನೇ ಗಿಡಗಳಲ್ಲಿ ಹೆಚ್ಚಿನ ಮೊಗ್ಗುಗಳು ಆಗ್ತದೆ, ಹೆಚ್ಚಿನ ಚಿಗುರುಗಳು ಬರ್ತದೆ, ಹಾಗೆಯೇ ಹೂವಿನ ಗಾತ್ರವೂ ಕೂಡ ದೊಡ್ಡದಾಗ್ತದೆ. ಇದರಿಂದ ಗಿಡಗಳು ಹೆಲ್ದಿಯಾಗಿ ಕಾಣಿಸ್ತದೆ. ಅಂದರೆ ಕೆಲವೊಮ್ಮೆ ಗಿಡಗಳು ತುಂಬ ವೀಕ್ ಆಗಿ ಇರ್ತದೆ, ಆಗ ಒಮ್ಮೆ ನಾವು ಈ ಬೋನ್ ಪೌಡರ್ ಅನ್ನ ಗಿಡಗಳಿಗೆ ಹಾಕಿದಾಗ ಗಿಡಗಳು ಹೆಲ್ದಿ ಆಗಲು ಪ್ರಾರಂಭವಾಗ್ತದೆ. ನಾವು ಈ ಬೋನ್ ಪೌಡರ್ ಅನ್ನ ಆಗಾಗ ಈ ಗಿಡಗಳಿಗೆ ಹಾಕಬಾರ್ದು. ವರ್ಷಕ್ಕೆ 2 ಬಾರಿ ಗಿಡಗಳಿಗೆ ಹಾಕಬಹುದು ಅಥವಾ 4 ತಿಂಗಳಿಗೊಮ್ಮೆ ಗಿಡಗಳಿಗೆ ಹಾಕಬಹುದು. ನಾವು 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಈ ರೀತಿಯಾಗಿ ಅತಿಯಾಗಿ ಈ ಬೋನ್ ಪೌಡರ್ ಅನ್ನ ಗಿಡಗಳಿಗೆ ಹಾಕುವುದರಿಂದ ಗಿಡಗಳಿಗೆ ಮುಂದೆ ತೊಂದರೆ ಆಗಬಹುದು. ಹಾಗಾಗಿ ನಾವು 4 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೆ 2 ಬಾರಿ ಮಾತ್ರ ಈ ಬೋನ್ ಪೌಡರ್ ಅನ್ನ ಗಿಡಗಳಿಗೆ ಹಾಕಬಹುದು. ಹಾಗೆ ಈ ಬೋನ್ ಪೌಡರ್ ಅನ್ನ ಗಿಡಗಳಿಗೆ ಹಾಕುವುದರಿಂದ ಗಿಡಗಳ ದ್ಯುತಿ ಸಂಶ್ಲೇಷಣೆಗೆ ಇದು ಸಹಾಯ ಮಾಡ್ತದೆ ಅಂತಾನೆ ಹೇಳಬಹುದು. ಫಾಸ್ಫರಸ್ ದ್ಯುತಿ ಸಂಶ್ಲೇಷಣೆಗೆ ತುಂಬಾನೇ ಸಹಾಯ ಮಾಡ್ತದೆ. ಈ ಬೋನ್ ಪೌಡರ್ ಅಲ್ಲಿ ತುಂಬಾನೇ ಫಾಸ್ಫರಸ್ ಇದೆ, ಹಾಗಾಗಿ ಇದರಿಂದ ಗಿಡಗಳ ದ್ಯುತಿ ಸಂಶ್ಲೇಷಣೆಗೆ ತುಂಬಾನೇ ಸಹಾಯ ಮಾಡ್ತದೆ. ಇದರಿಂದ ಗಿಡಗಳ ಬೆಳವಣಿಗೆ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಹೀಗೆ ನಾವು ಗಿಡಗಳಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದು. ನಾವು ಹಣ್ಣಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೂ ಕೂಡ ಈ ಬೋನ್ ಪೌಡರ್ ಅನ್ನ ಹಾಕಬಹುದು. ಗಿಡಗಳಲ್ಲಿ ಹೂ ಬರುವಂತಹ ಸಮಯದಲ್ಲಿ ನಾವು ಬೋನ್ ಪೌಡರ್ ಅನ್ನ ಗಿಡಗಳಿಗೆ ಹಾಕುವುದರಿಂದ ಮುಂದೆ ಬರುವಂತಹ ಹಣ್ಣುಗಳು ಅಥವಾ ತರಕಾರಿಗಳು ಒಳ್ಳೆಯ ಗಾತ್ರದಲ್ಲಿ, ಒಳ್ಳೆಯ ಬಣ್ಣದಲ್ಲಿ, ಒಳ್ಳೆಯ ಶೈನಿಂಗ್ ಅಲ್ಲಿ ಬರ್ತದೆ ಅಂತಾನೆ ಹೇಳಬಹುದು. ಹಾಗಾಗಿ ಈ ಬೋನ್ ಪೌಡರ್ ಅನ್ನು ನಾವು ಮಲ್ಲಿಗೆ ಗಿಡಗಳಿಗೆ ಮಾತ್ರವಲ್ಲದೆ ಎಲ್ಲ ರೀತಿಯ ಗಿಡಗಳಿಗೂ ಕೂಡ ಹಾಕಬಹುದು. ಎಲ್ಲ ರೀತಿಯ ತರಕಾರಿ ಗಿಡಗಳಿಗೂ ಹಾಕಬಹುದು. ಎಲ್ಲ ರೀತಿಯ ಹಣ್ಣಿನ ಗಿಡಗಳಿಗೂ ಕೂಡ ನಾವು ಈ ಬೋನ್ ಪೌಡರ್ ಅನ್ನ ಹಾಕಬಹುದು. ಇದರಿಂದ ಗಿಡಗಳಲ್ಲಿ ಹೆಚ್ಚಿನ ಇಳುವರಿಯನ್ನ ನಾವು ಪಡೆಯಬಹುದು. ನಾವು ಯಾವುದೇ ಗಿಡಗಳಿಗೆ ಈ ಬೋನ್ ಪೌಡರ್ ಅನ್ನ ಹಾಕಿದ ಕೂಡಲೇ ನೀರನ್ನ ಹಾಕಬೇಕಾಗ್ತದೆ. ನಾನು ಆವಾಗಲೇ ಹೇಳಿದ್ದೇನೆ, ಬೋನ್ ಪೌಡರ್ ಅನ್ನ ಹಾಗೆ ಮೇಲ್ಗಡೆ ಹಾಕಬಾರ್ದು, ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಅಥವಾ ಸ್ವಲ್ಪ ಹೊಂಡದ ರೀತಿಯಲ್ಲಿ ಮಾಡಿಕೊಂಡು ನಂತರ ಬೋನ್ ಪೌಡರ್ ಅನ್ನ ಹಾಕಿ ನಂತರ ಮಣ್ಣನ್ನು ಮುಚ್ಚಬೇಕು. ಆ ರೀತಿ ಮಾಡಿದ ನಂತರ ನಾವು ಕೂಡಲೇ ಅದಕ್ಕೆ ನೀರನ್ನ ಹಾಕಲೇಬೇಕಾಗ್ತದೆ. ಬೋನ್ ಪೌಡರ್ ತುಂಬಾನೇ ಹಾರ್ಡ್ ಆಗಿರುವುದರಿಂದ ನಾವು ಅದಕ್ಕೆ ನೀರನ್ನ ಹಾಕಲೇಬೇಕು. ಆಗ ಮಾತ್ರ ಅದು ಮಣ್ಣಿನೊಂದಿಗೆ ಸೇರಿಕೊಳ್ತದೆ. ಹೀಗೆ ಒಂದು ದಿನ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ನಂತರ ನೀವು ನಾರ್ಮಲ್ ಆಗಿ ಎಷ್ಟು ನೀರನ್ನು ಹಾಕ್ತೀರಾ ಅಷ್ಟೇ ನೀರನ್ನು ಹಾಕಿದ್ರೆ ಸಾಕಾಗ್ತದೆ. ಇಂದಿನ ವಿಡಿಯೋದಲ್ಲಿ ಬೋನ್ ಪೌಡರ್ ಅನ್ನ ಯಾವ ರೀತಿಯಲ್ಲಿ ಗಿಡಗಳಿಗೆ ಹಾಕಬೇಕು, ಎಷ್ಟು ಹಾಕಬೇಕು, ಹಾಗೆ ಇದರಿಂದ ಗಿಡಗಳಿಗೆ ಏನೆಲ್ಲ ಉಪಯೋಗಗಳಿವೆ ಅನ್ನೋದನ್ನ ತಿಳಿದುಕೊಂಡ್ರಿ. ಈ ಬೋನ್ ಪೌಡರ್ ನ ರಿಸಲ್ಟ್ ತುಂಬಾ ನಿಧಾನವಾದರೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಅನ್ನೇ ಕೊಡ್ತದೆ ಅಂತಾನೆ ಹೇಳಬಹುದು. ಯಾವುದೇ ರೀತಿಯ ಕೆಮಿಕಲ್ ಅನ್ನ ಹಾಕದೆ ಗಿಡಗಳನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅಂತ ಅನ್ನುವರು ಈ ಬೋನ್ ಪೌಡರ್ ಅನ್ನ ಒಮ್ಮೆ ಟ್ರೈ ಮಾಡಬಹುದು. ಆದರೆ ಸ್ವಲ್ಪ ಪ್ರಮಾಣದಲ್ಲೇ ಹಾಕಿ, ಹಾಗೆ ವರ್ಷಕ್ಕೆ 2 ಬಾರಿ ಮಾತ್ರ ಇದನ್ನ ಹಾಕಿದ್ರೆ ಸಾಕಾಗ್ತದೆ. ಆಗಾಗ ಇದನ್ನ ಗಿಡಗಳಿಗೆ ಹಾಕಿ ಗಿಡಗಳನ್ನ ಹಾಳು ಮಾಡಬೇಡಿ. ಅತಿಯಾದರೆ ಅಮೃತವೂ ವಿಷ ಅನ್ನುವಂತಹ ಗಾದೆ ಮಾತು ಎಲ್ಲರಿಗೂ ತಿಳಿದೇ ಇದೆ. ಹಾಗಾಗಿ ಅತಿಯಾಗಿ ಯಾವುದೇ ಒಂದು ಮೆಡಿಸಿನ್ ಅನ್ನ ಅಥವಾ ಯಾವುದೇ ಒಂದು ಫರ್ಟಿಲೈಸರ್ ಅನ್ನ ಗಿಡಗಳಿಗೆ ಹಾಕದೆ ನಾವು ಗಿಡಗಳನ್ನ ಬೆಳೆಸಬೇಕು. ಇಂದಿನ ಈ ವಿಡಿಯೋದಲ್ಲಿ ಈ ಬೋನ್ ಪೌಡರ್ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನ ನೀಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.